ತಾವು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ಒಬ್ಬ ರೈತನ ಮಗ. ನಿಮಗೆ ಸತ್ಯಾಂಶ ಏನೂ ಗೊತ್ತಿಲ್ಲ. ತಾವೇನು ಬೇರೆಯವರೇನೋ ಹೇಳ್ತೀರಿ ಅವ್ರಿಗೆಲ್ಲ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ದೀರಿ. ನನಗೆ ಭಾಳ ನೋವಾಯಿತು. ನೋಡಿ, ಅದು ಯಾರೋ ಒಬ್ಬರು ಸಾಹುಕಾರ ಜಮೀನು. ಅದು ಆಕ್ಚುಲಿ ನವಾಬ್ ಜಾನ್ ಅಂತ ಒಬ್ಬರು ಸಾಹುಕಾರ ಇರ್ತಾರೆ. ಅವ್ರಿಗೆ ಸಾಹುಕಾರ ಅಂತಲೇ ಒಂದು ಬಿರುದು. ಆಕ್ಚುಲಿ ಸಾಹುಕಾರ ಅಂತ ಹೇಳಿದ್ರೆ ಸುಮಾರು 500 ಎಕರೆ ಜಮೀನ್ದಾರು. ಅವರೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹಂತ ಹಂತವಾಗಿ ಜಮೀನು ಕಳ್ಕೊಂಡು ಸುಮಾರು 100 ಎಕರೆ 125 ಎಕರೆಗೆ ಬರ್ತಾರೆ. ಸುಮಾರು ವರ್ಷಗಳಿಂದ ನಮ್ಮ ರೈತರು ಟೆನೆನ್ಸಿನಲ್ಲಿ ಹಾಕ್ಕೊಳ್ತಾರೆ. ಆ ಟೆನೆನ್ಸಿನಲ್ಲಿ ಟ್ರಿಬ್ಯುನಲಲ್ಲಿ ಅವ್ರಿಗೆಲ್ಲರೂ ಕೂಡ ಆರ್ಡರ್ಸ್ ಆಗಿರ್ತದೆ. ಇದು 1987 ವಿಷಯ. ಇದು ಆವಾಗ ನಾನು ಇನ್ನೂ ವಿದ್ಯಾರ್ಥಿ ಆಗಿದ್ದೆ ಅಂತ ಕಾಣ್ತದೆ. ನಾನು ಅಂಥ ಸಂದರ್ಭದಲ್ಲಿ ಸರ್ಕಾರವೆಲ್ಲರೂ ಕೂಡ 10 ಗುಂಟೆ 20 ಗುಂಟೆ 1 ಎಕರೆ ಅವರೆಲ್ಲರೂ ಕೂಡ ನಿಯಮ ಪ್ರಕಾರವಾಗಿ ಕಾನೂನು ಪ್ರಕಾರ ಅವರೆಲ್ಲರೂ ಕೂಡ ಗ್ರ್ಯಾಂಟ್ ಮಾಡ್ತಾರೆ. ಅವರೆಲ್ಲರೂ ಕೂಡ ಬೇರೆಯವರು 4 ಎಕರೆ 3 ಎಕರೆ 2 ಎಕರೆಲಿ ಪೊಸಿಷನಲ್ಲಿ ಜಾಸ್ತಿ ಇರ್ತಾರೆ. ಟೆನೆನ್ಸಿನಲ್ಲಿ ಅವರೆಲ್ಲರೂ ಕೂಡ ಅವ್ರಿಗೆ ಆಗಿರುವಂಥದ್ದು ಕಡಿಮೆ ಇರ್ತದೆ. ಅವರು ಕೋರ್ಟ್ನಲ್ಲಿ ಅಪೀಲ್ ಹೋಗ್ತಾರೆ, ಹೋರಾಟ ಮಾಡ್ತಾರೆ. ಆದರೆ ಕೋರ್ಟು ಒಂದು ಸಲ ಟ್ರಿಬ್ಯುನಲ್ ಏನು ನಿಮಗೆ ಟೆನೆನ್ಸಿನಲ್ಲಿ ಆಗಿದೆ ಅಷ್ಟೇ ಕೊಡೋದು ಅಂಥೇಳಿ 1 ಸಲ ಆರ್ಡ್ರ್ ಮಾಡ್ತಾರೆ, 2 ಸಲ ಆರ್ಡ್ರ್ ಮಾಡ್ತಾರೆ, 3 ಸಲ ಆರ್ಡ್ರ್ ಮಾಡ್ತಾರೆ. ಅಷ್ಟು ದಿನಗಳ ಸಮಯದಲ್ಲಿ ಒರಿಜಿನಲ್ ಓನರ್ ಸಾಹುಕಾರರು ತೀರೋಗ್ಬಿಡ್ತಾರೆ. ಲ್ಯಾಂಡ್ಗೆ ಯಾರ್ಯಾರು ಟೆನೆನ್ಸಿಲ್ ಅಪ್ಲೈ ಮಾಡಿರ್ತಾರೆ ಅವರು ತೀರೋಗ್ಬಿಡ್ತಾರೆ. ಅವರ ಮಕ್ಕಳಿರ್ತಾರೆ, ಇವ್ರ ಸಂಬಂಧಿಕರು ಇರ್ತಾರೆ. ಆ ಸಂಬಂಧಿಕರೆಲ್ಲರೂ ಕೂಡ ಈ ಜಮೀನು ಮೇಲೆ ಕೇಸ್ಗಳು ಹಾಕ್ಕೊಳ್ತಾರೆ. ಪೊಸಿಷನಲ್ಲಿ ರೈತರು ಕೂತ್ಕೊಳ್ತಾರೆ. ಬೇಕಾದಷ್ಟು ರೀತಿಯಲ್ಲಿ ವ್ಯಾಜ್ಯಗಳು ಪ್ರಾರಂಭ ಆಗ್ತದೆ. ಯಾರ್ಯಾರೋ ಇದಕ್ಕೆ ತೀರ್ಮಾನಗಳೆಲ್ಲ ಕೂತ್ಕೊಳ್ತಾರೆ. ಸಾಕಷ್ಟು ಪಂಚಾಯತಿ ಮಟ್ಟದಲ್ಲಿ ತೀರ್ಮಾನಗಳಾಗ್ತವೆ. ಆದರೆ ಗೊಂದಲ ಆಗಿ ಇದು ತೀರ್ಮಾನ ಆಗಲ್ಲ. ನನಗೆ ಇದನ್ನು ಬಂದು ನೀವು ಸ್ಥಳೀಕರು ಏನಾದರೂ ಮಾಡಿದ್ದನ್ನು ತೀರ್ಮಾನ ಮಾಡಿ ನೀವು ನಮ್ಮ ಒಬ್ಬ ಸಮುದಾಯದ ನಾಯಕರಾಗಿದ್ದೀರಿ ಅಂಥೇಳಿ ನನಗೆ ನಮ್ಮ ಮುಸಲ್ಮಾನ್ ಬಾಂಧವರು ಕೇಳ್ತಾರೆ. ನಾನು ರೈತರ ಕರೆದು ಕೇಳಿದಾಗ, ಹೌದು ಸ್ವಾಮಿ, ನಾವೆಲ್ಲ ಹೋರಾಟ ಮಾಡಿದ್ವಿ, ಟೆನೆನ್ಸಿಲಿ ಆಗಿಬಿಟ್ಟಿದೆ, ನಾವೆಲ್ಲ ಅಪೀಲ್ ಹೋದ್ವಿ, AC ಗೆ DC ಗೆ ನ್ಯಾಯಾಲಯಗಳಿಗೆಲ್ಲ ಹೋರಾಟ ಮಾಡಿದ್ವಿ, ಏನೂ ಆಗಲಿಲ್ಲ, ತಾವೇನು ಹೇಳ್ತೀರಾ? ನಾನು ಜಮೀನವ್ರಿಗೆ ಮತ್ತು ರೈತರಿಗೆ ಎರಡಕ್ಕೂ ಕೂಡ ಕೂರಿಸಿ ಇನ್ನೊಂದಷ್ಟು ಜಮೀನು ಅವ್ರಿಗೆಲ್ಲ ಬಿಟ್ಕೊಳ್ಳೋ ರೀತಿಯಲ್ಲಿ ಮಾಡಿ ಅವರೆಲ್ಲರೂ ಕೂಡ ಇವತ್ತು ಫಾರಮ್ 10 1987 ಹೋರಾಟ ಮಾಡಿದಂಥದ್ದು. ಇವತ್ತು ಅವ್ರಿಗೆ ಫಾರಮ್ 10 ಇಶ್ಯೂ ಮಾಡಿಸಿ ಲಾಯರ್ಗಳ ಮುಖಾಂತರವಾಗಿ ಕಾನೂನು ಪ್ರಕಾರವಾಗಿ ಅವರೆಲ್ಲರೂ ಕೂಡ ಇವತ್ತು 10 ಗುಂಟೆ ಇದ್ದವ್ರಿಗೆ ಇನ್ನೊಂದು 10 ಗುಂಟೆ ಸೇರಿಸುವಂಥದ್ದು, 20 ಗುಂಟೆ ಇನ್ನೊಂದು 20 ಗುಂಟೆ ಜಾಸ್ತಿ ಮಾಡುವಂಥದ್ದು, ಅವ್ರಿಗೆಲ್ಲರೂ ಕೂಡ ಸಮಾಧಾನ ರೀತಿಯಲ್ಲಿ ಎಲ್ಲ ಕೂಡ ಮಾಡಿ ಇವತ್ತು ನಾವು ಅವ್ರಿಗೆ ಹಕ್ಕು ಬರೋ ರೀತಿಯಲ್ಲಿ ಅವ್ರು ಏನು ಹೇಳಿದ್ರು, ರೈತರು ಏನು ಒಪ್ಪಿಗೆ ಕೊಟ್ಟಿದ್ದಾರೋ ಆ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ನಾವು ಮಾಡಿದ್ದೀವಿ. ಇದರಲ್ಲಿ 19 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು 4 ಜನ ಯಾವುದೋ ಸಂಘ ಸಂಸ್ಥೆಗಳಿಗೆ ಯಾರೋ ರೋಲ್ ಕಾಲ್ ಗಿರಾಕಿಗಳಿಗೆ ಕಟ್ಕೊಂಡು, ಇಲ್ಲ ನಮ್ಗೆ ಇನ್ನೂ ಹೆಚ್ಚಿಗೆ ಬರಬೇಕು, ಅದು ಬರಬೇಕು, ನೀವು ಇದನ್ನು ಮಾಡಿ ಅದನ್ನು ಮಾಡಿ ಅಂಥೇಳಿ ಇವತ್ತು ಅಪಪ್ರಚಾರ ಮಾಡಿಕೊಂಡು ತಿರುಗ್ತಾ ಇದ್ದಾರೆ. ಇದು ಸತ್ಯಾಂಶ. ಇದೆ. ನಾನೊಬ್ಬ ರೈತನ ಮಗ. ನನಗೂ ಸಾಕಷ್ಟು ಜಮೀನಿದೆ. ನಾನು 100 ಎಕರೆ ಜಮೀನು ಹೊತ್ತವನು. ನಾನು ಜಮೀನಿಗೆ ಹೋಗಲಿಲ್ಲ. ಈ ಒಂದು ವ್ಯವಸ್ಥಿತವಾಗಿ ಮಾಡಬೇಕು, ಕಾನೂನು ರೀತಿಗೆ ಎಲ್ರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥೇಳಿ ನಾನು ಮಾಡಿದ್ದೀನಿ. ಇನ್ನೊಂದು ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಊರಿದೆ, 265 ಸರ್ವೆ ನಂಬರ್ ಏನೋ, ಅದರ 9 ಎಕರೆ ಜಮೀನಲ್ಲಿ ಊರಿದೆ. ಆ ಊರು ಅವ್ರಿಗೆ ಯಾರಿಗೂ ಕೂಡ ಹಕ್ಕುಪತ್ರ ಆಗಿಲ್ಲ. ಹಕ್ಕುಪತ್ರ ಮಾಡಿಕೊಡುವಂಥವ್ರು ಈಗಾಗಲೇ ತೀರೋಗ್ಬಿಟ್ಟಿದ್ದಾರೆ. ಅವ್ರ ಸಂಬಂಧಿಕರೆಲ್ಲ ಕೇಸ್ಗಳು ಹಾಕ್ಕೊಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.